ಭಾರತದಲ್ಲಿ ಮೊಘಲರ ಸಾಮ್ರಾಜ್ಯದ ಇತಿಹಾಸವು ಶ್ರೀಮಂತ ಮತ್ತು ವಿಸ್ತೃತವಾಗಿದೆ. ಮೊಘಲರು 16ನೇ ಶತಮಾನದಿಂದ 19ನೇ ಶತಮಾನದ ಆರಂಭದವರೆಗೆ ಭಾರತವನ್ನು ಆಳಿದರು. ಅವರ ಆಡಳಿತವು ಭಾರತೀಯ ಇತಿಹಾಸದಲ್ಲಿ ಸಾಕಷ್ಟು ಮಹತ್ವದ ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಬದಲಾವಣೆಗಳನ್ನು ತಂದಿತು. ಆದಿಯಲ್ಲಿ ಮೊಘಲ ಸಾಮ್ರಾಜ್ಯದ ಸ್ಥಾಪನೆಯು 1526ರಲ್ಲಿ ಬಾಬರ್ನಿಂದ ಆರಂಭವಾಯಿತು. ಮೊದಲ ಶತಾಬ್ದಿಯಲ್ಲಿ ವಿಜಯಶಾಲಿಯಾಗಿದ ನಂತರ ಬಾಬರ್ ಬುಖಾರಾದ ಶಾ ಮೀರನ್ ವಂಶದವನು. ಅಕಬರನ ಕಾಲ. ಅಕಬರನು 1556–1605 ಮೊಘಲ ಸಾಮ್ರಾಜ್ಯದ ಅತ್ಯಂತ ಪ್ರಭಾವಿ ಚಕ್ರವರ್ತಿಯಾಗಿದ್ದು, ತನ್ನ ಸಮರ್ಥ ಆಡಳಿತ ಮತ್ತು ಧಾರ್ಮಿಕ ಸಹಿಷ್ಣುತೆಗಾಗಿ ಪ್ರಖ್ಯಾತನಾಗಿದ್ದ. ಅವನು ದೀನ್-ಇ-ಇಲಾಹಿ ಎಂಬ ಹೊಸ ಧಾರ್ಮಿಕ ತತ್ವವನ್ನು ಪ್ರಾರಂಭಿಸಿದನು. ಅಕಬರನ ಕಾಲದಲ್ಲಿ ಸುಬಾ ಮತ್ತು ಸರ್ದಾರ್ ವ್ಯವಸ್ಥೆ ಹೇರಲಾಯಿತು, ಇದು ಸಾಮ್ರಾಜ್ಯದ ನಿರ್ವಹಣೆಗೆ ಸಹಾಯ ಮಾಡಿತು. ಸಾಂಸ್ಕೃತಿಕ ಕೊಡುಗೆಗಳು. ಮೊಘಲರು ಭಾರತದಲ್ಲಿ ಅನೇಕ ಅದ್ಭುತ ಕಲಾತ್ಮಕ ಸೃಷ್ಟಿಗಳನ್ನು ಮಾಡಿದರು. ಅವರಲ್ಲಿ ತಾಜ್ ಮಹಲ್, ಕೆಂಪುಕೋಟೆ, ಫತೇಪುರ್ ಸಿಕ್ರಿ ಮತ್ತು ಅನೇಕ ಮಸೀದಿಗಳು ಪ್ರಮುಖವಾಗಿವೆ. ಇವರ ಕಲೆಯಲ್ಲಿ ಪ್ರಭಾವಿಯಾದ ಶೈಲಿ ಮೊಘಲ್ ಆರ್ಕಿಟೆಕ್ಚರ್ ಎಂದು ಹೆಸರಾಗಿದೆ. ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಲೆಗಳು ಮೊಘಲರ ಆಳ್ವಿಕೆಯಲ್ಲಿ ಹೆಚ್ಚು ಬೆಳೆದವು. ಅಮೀರ್ ಖುಸ್ರೋ ಮತ್ತು ತುಳಸಿ ದಾಸರು ಅವರ ಕಾಲದಲ್ಲಿ ಬೆಳಗಿದ ಪ್ರಮುಖ ಕವಿಗಳು. ಶಾಸನ ಮತ್ತು ಆರ್ಥಿಕತೆ. ಮೊಘಲ್ ಆಡಳಿತವು ಉತ್ತಮ ಸಂಘಟಿತವಾಯಿತು ಮತ್ತು ಸೆನ್ಸಸ್, ತೆರಿಗೆ ವ್ಯವಸ್ಥೆ ಮತ್ತು ನಿವಾಸಿ ವ್ಯಾಪಾರವನ್ನು ಬೆಳೆಸಿತು. ಶಹಜಹಾನ್ ಮತ್ತು ಅವರ ಮಗ ಔರಂಗಜೇಬನ ಆಡಳಿತ ಕಾಲದಲ್ಲಿ ಸಾಮ್ರಾಜ್ಯ ತನ್ನ ಶೃಂಗಕ್ಕೆ ತಲುಪಿತು. ಆದರೆ ಆರ್ಥಿಕ ಅಸಮತೆ, ಧಾರ್ಮಿಕ ನಿರ್ಬಂಧಗಳು ಮತ್ತು ವ್ಯಾಪಕ ಭ್ರಷ್ಟಾಚಾರ ಅವನತಿಯೊಂದಿಗೆ ಹೆಚ್ಚಿಗೆತ್ತಿತು. ಅಂತ್ಯಕಾಲ. 1707ರಲ್ಲಿ ಔರಂಗಜೇಬನ ಮರಣದ ನಂತರ ಮೊಘಲ ಸಾಮ್ರಾಜ್ಯವು ಕುಸಿಯಲು ಆರಂಭವಾಯಿತು. ಪ್ರಾದೇಶಿಕ ಆಡಳಿತಗಾರರು ಮತ್ತು ಇತರ ಸಾಮ್ರಾಜ್ಯಗಳು ಸಾಮ್ರಾಜ್ಯವನ್ನು ನುಂಗಲು ಆರಂಭಿಸಿದರು. 1857ರಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತದ ಬ್ರಿಟಿಷ್ ಸರಕಾರವು ಮೊಘಲ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಅಳಿಸಿತು ಮತ್ತು ಅಧಿಕೃತವಾಗಿ ತನ್ನ ಆಡಳಿತವನ್ನು ಹೇರಿತು. ಮೊಘಲ ಸಾಮ್ರಾಜ್ಯದ ಇತಿಹಾಸವು ಭಾರತದ ವೈವಿಧ್ಯಮಯ ಸಂಸ್ಕೃತಿಯ ಭಾಗವಾಗಿದ್ದು, ಅವರ ಆಡಳಿತ, ಕಲೆ ಮತ್ತು ಸಂಸ್ಕೃತಿಯಲ್ಲಿನ ಕೊಡುಗೆಗಳು ಇಂದಿಗೂ ಸ್ಮರಣೀಯವಾಗಿವೆ. ಮೊಘಲರ ಇತಿಹಾಸದಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ಪರಿವರ್ತನೆಗಳು ಸಂಭವಿಸಿದವು. ಮುಂದಿನ ಭಾಗದಲ್ಲಿ ಈ ಚರಿತ್ರೆಯ ಕೆಲವು ಪ್ರಮುಖ ಪತ್ಯಾಂಶಗಳನ್ನು ವಿವರಿಸಲಾಗುತ್ತದೆ. ಮಹಾನುಭಾವ ಔರಂಗಜೇಬನ ಆಡಳಿತ. ಔರಂಗಜೇಬನು 1658–1707 ಮೊಘಲ ಸಾಮ್ರಾಜ್ಯದ ಕೊನೆಯ ಶಕ್ತಿಶಾಲಿ ಚಕ್ರವರ್ತಿ. ಅವನ ಆಡಳಿತವು ಅತ್ಯಂತ ಕಠಿಣವಾದುದು ಮತ್ತು ಸಂಪ್ರದಾಯಬದ್ಧವಾದುದಾಗಿತ್ತು. ಅವನು ಹಿಂದೂಗಳು ಮತ್ತು ಇತರ ಧರ್ಮೀಯರ ಮೇಲೆ ಜಿಜಿಯಾ ತೆರಿಗೆ ಮತ್ತೆ ಹೇರಿದನು, ಇದು ಧಾರ್ಮಿಕ ಅಸಹಿಷ್ಣುತೆಯನ್ನು ಹೆಚ್ಚಿಸಿತು. ಔರಂಗಜೇಬನ ದಕ್ಷಿಣ ಭಾರತದ ವಿಜಿನಗಳು ಮತ್ತು ದೀರ್ಘಕಾಲದ ಯುದ್ಧಗಳು ಸಾಮ್ರಾಜ್ಯದ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸಿದವು. ಸಾಮ್ರಾಜ್ಯದ ಕುಸಿತ. ಔರಂಗಜೇಬನ ನಂತರ ಮೊಘಲ ಸಾಮ್ರಾಜ್ಯವು ಆಂತರಿಕ ಕಲಹ ಮತ್ತು ಬಾಹ್ಯ ಆಕ್ರಮಣಗಳಿಂದ ಕುಸಿಯತೊಡಗಿತು. ನಂತರದ ಮೊಘಲ್ ಚಕ್ರವರ್ತಿಗಳು ಕೇವಲ ನೆಮ್ಮದಿಯ ಆಡಳಿತಗಾರರಾಗಿ ಮಾತ್ರ ಉಳಿದರು. ಪ್ರಮುಖ ರಾಜಕಾರಣಿಗಳು ಮತ್ತು ಪ್ರಾಂತೀಯ ಗವರ್ನರ್ಗಳು ಸ್ವತಂತ್ರರಾಗಿದರು. ಇದರಿಂದಾಗಿ ಸಾಮ್ರಾಜ್ಯವು ಸಾಕಷ್ಟು ಬಲಹೀನವಾಯಿತು. ಮರ್ವಾಖರು, ಸಿಖ್ಗಳು ಮತ್ತು ಇತರ ಪ್ರಾದೇಶಿಕ ಸಾಮ್ರಾಜ್ಯಗಳು ಮೊಘಲರ ವಿರುದ್ಧ ಹೋರಾಟ ನಡೆಸಿದವು. ವಿದ್ಯಮಾನ ಬ್ರಿಟಿಷರ ಪ್ರವೇಶ. 18ನೇ ಶತಮಾನದ ಮಧ್ಯದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೊಘಲ ಸಾಮ್ರಾಜ್ಯದ ಹತ್ತಿರ ವ್ಯಾಪಾರ ಮಾಡುವುದರ ಮೂಲಕ ಪ್ರಭಾವ ಮತ್ತು ಶಕ್ತಿ ಗಳಿಸಿತು. 1757ರ ಪ್ಲಾಸಿಯ ಯುದ್ಧದ ನಂತರ ಬ್ರಿಟಿಷರು ಬಂಗಾಳವನ್ನು ಕೈಗೆತ್ತಿಕೊಂಡರು ಮತ್ತು ಮೊಘಲ ಸಾಮ್ರಾಜ್ಯದ ಆಡಳಿತವನ್ನು ನಿಧಾನವಾಗಿ ತಾವು ಹಿಡಿದರು. 1803ರಲ್ಲಿ ಡೆಲ್ಹಿಯನ್ನು ಬ್ರಿಟಿಷರು ತಮ್ಮ ಆಧಿಪತ್ಯಕ್ಕೆ ತೆಗೆದುಕೊಂಡರು ಮತ್ತು ಮೊಘಲ್ ಚಕ್ರವರ್ತಿಯು ಕೇವಲ ನಾಮಮಾತ್ರದ ಆಡಳಿತಗಾರನಾಗಿ ಉಳಿದ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. 1857ರ ಸೆಪಾಯಿ ಪ್ಯಾನಿಕೆಯಲ್ಲಿ ಭಾರತದ ಬಹುಸಂಖ್ಯೆಯ ಜನತೆ ಮೊಘಲ ಸಾಮ್ರಾಜ್ಯವನ್ನು ಪುನಃ ಸ್ಥಾಪಿಸಲು ಪ್ರಯತ್ನಿಸಿದರು. ಆದಾಗ್ಯೂ ಬ್ರಿಟಿಷರು ಈ ಬಂಡಾಯವನ್ನು ತಡೆಯುವಲ್ಲಿ ಯಶಸ್ವಿಯಾದರು. 1858ರಲ್ಲಿ ಬ್ರಿಟಿಷರು ಬಹದ್ದೂರ ಶಾ ಜಫರ್ ಅನ್ನು ಪದಚ್ಯುತ್ ಮಾಡಿದರು ಮತ್ತು ಭಾರತವನ್ನು ತಮ್ಮ ಸಾಮ್ರಾಜ್ಯದ ಭಾಗವನ್ನಾಗಿ ಘೋಷಿಸಿದರು. ಇದರಿಂದ ಮೊಘಲ ಸಾಮ್ರಾಜ್ಯವು ಅಧಿಕೃತವಾಗಿ ಅಂತ್ಯವಾಯಿತು. ಮೊಘಲರ ಪರಂಪರೆ. ಮೊಘಲರು ತಮ್ಮ ಶೈಲಿಯಲ್ಲಿಯೇ ಅನೇಕ ಕಲಾತ್ಮಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದರು.
ಮೊದಲಾದವುಗಳಾದ ತಾಜ್ ಮಹಲ್, ಆಕಾಶ್ ಮಹಲ್, ಜಾಮಾ ಮಸೀದಿ ಮುಂತಾದವುಗಳು ಇಂದಿಗೂ ಪ್ರಖ್ಯಾತವಾಗಿವೆ. ಮೊಘಲ್ ಸಾಮ್ರಾಜ್ಯವು ಭಾರತದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ರಚನೆಗೆ ತೀವ್ರವಾದ ಪ್ರಭಾವವನ್ನು ಬೀರಿತು. ಅವರ ಕಾಲದಲ್ಲಿ ನಿರ್ಮಾಣಗೊಂಡ ಆಡಳಿತಾತ್ಮಕ ವ್ಯವಸ್ಥೆಗಳು ಮತ್ತು ಸಾಮಾಜಿಕ ಬಾಂಧವ್ಯಗಳು ಇಂದಿಗೂ ಪ್ರಮುಖವಾಗಿವೆ. ಮೊಘಲ ಸಾಮ್ರಾಜ್ಯದ ಇತಿಹಾಸವು ಭಾರತದ ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಬದಲಾವಣೆಗಳ ಅಧ್ಯಾಯವಾಗಿದ್ದು, ಅವರ ಕೊಡುಗೆಗಳು ಇಂದಿಗೂ ಮರೆಯಲಾಗದವುಗಳಾಗಿವೆ. ಮೀಸಲು ಭಾಗದ ನಂತರ ಮೊಘಲ ಸಾಮ್ರಾಜ್ಯದ ಇತಿಹಾಸದ ಕೆಲವು ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಚರ್ಚಿಸಬಹುದು. 11. ಆರ್ಥಿಕ ವ್ಯವಸ್ಥೆ. ಮೊಘಲರು, ವಿಶೇಷವಾಗಿ ಅಕಬರನ ಆಡಳಿತದಡಿ, ಸಮರ್ಥವಾಗಿ ಆರ್ಥಿಕ ವ್ಯವಸ್ಥೆಯನ್ನು ನವೀಕರಿಸಿದರು. ಆಕನ್ಸ್ ಖಾನ್ ತನ್ನತವತು ಸಡಿಫಚವ ಅಥವಾ ತೋಡರ್ಮಲ್ ಸಿಸ್ಟಮ್ ಪರಿಚಯಿಸಲಾಯಿತು. ಇದು ಸ್ಥಳೀಯ ಕೃಷಿ ಉತ್ಪಾದನೆಗೆ ಆಧಾರಿತವಾಗಿತ್ತು. ಈ ವ್ಯವಸ್ಥೆಯು ರೈತರಿಗೆ ಅಧಿಕ ಬಾಧೆಯನ್ನು ತಪ್ಪಿಸಿ ಉದ್ಯಮ ಮತ್ತು ವ್ಯಾಪಾರವನ್ನು ಉತ್ತೇಜಿಸುವಲ್ಲಿ ಸಹಾಯ ಮಾಡಿತು. ಭಾರತದ ಪ್ರಮುಖ ಬಂದರುಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿ ಬೆಳೆಯುತ್ತಾ ಹೋದವು. 12. ಸಾಮಾಜಿಕ ಮತ್ತು ಧಾರ್ಮಿಕ ನೀತಿಗಳು. ಮೊಘಲ ಚಕ್ರವರ್ತಿಗಳು ಸಾಮಾಜಿಕ ಸಂಘಟನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಧಾರ್ಮಿಕ ಸಹಿಷ್ಣುತೆ ಮತ್ತು ಸರ್ವಧರ್ಮ ಸಾಮರಸ್ಯವನ್ನು ಉತ್ತೇಜಿಸಿದರು. ವಿಶೇಷವಾಗಿ ಅಕಬರನು ದೀನ್-ಇ-ಇಲಾಹಿ ಎಂಬ ಹೊಸ ಧಾರ್ಮಿಕ ತತ್ವವನ್ನು ಸ್ಥಾಪಿಸಿದನು. ಔರಂಗಜೇಬನ ಕಾಲದಲ್ಲಿ ಧಾರ್ಮಿಕ ಸಹಿಷ್ಣುತೆ ಕಡಿಮೆಯಾಗಿದ್ದು, ಇದು ಹಿಂದೂ-ಮುಸ್ಲಿಂ ಸಂಬಂಧಗಳಿಗೆ ಹಾನಿ ಉಂಟುಮಾಡಿತು. 13. ಮಧ್ಯಕಾಲೀನ ಇತಿಹಾಸದ ಮುಖ್ಯ ಸಮರಗಳು. ಪಾನಿಪತ್ನ ಮೊದಲ ಯುದ್ಧ 1526. ಬಾಬರ್ ಮತ್ತು ದೆಹಲಿ ಸುಲ್ತಾನಿಯ ಇಬ್ರಾಹಿಂ ಲೋದಿ ನಡುವಿನ ಈ ಯುದ್ಧವು ಮೊಘಲ ಸಾಮ್ರಾಜ್ಯದ ಸ್ಥಾಪನೆಯನ್ನು ಗುರುತಿಸಿತು. ಹನುಮನ ಯುದ್ಧ 1576. ಅಕಬರ ಮತ್ತು ಮೇವಾಡಿನ ರಾಣಾ ಪ್ರತಾಪ್ ನಡುವಿನ ಈ ಯುದ್ಧವು ಅಕಬರನ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಹೆಚ್ಚಿಸಿತು. ಪ್ಲಾಸಿಯ ಯುದ್ಧ 1757. ಬ್ರಿಟಿಷರು ಬಂಗಾಳದ ಸ್ವಾಮ್ಯವನ್ನು ಪಡೆದು ಮೊಘಲ ಸಾಮ್ರಾಜ್ಯದ ಕುಸಿತವನ್ನು ವೇಗಗೊಳಿಸಿದರು. 14. ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಅವಧಿ. ಮೊಘಲರು ತಮ್ಮ ಆಡಳಿತದ ಅವಧಿಯಲ್ಲಿ ವಿಶೇಷವಾದ ಕಲಾತ್ಮಕ ಶೈಲಿಗಳನ್ನು ಅಭಿವೃದ್ಧಿಪಡಿಸಿದರು. ತಾಜ್ ಮಹಲ್, ದಿಲ್ಲಿಯ ಕೆಂಪುಕೋಟೆ, ಜಾಮಾ ಮಸೀದಿ ಮುಂತಾದವು ಈ ಕಾಲದ ಹೆಮ್ಮೆಯ ಸ್ಥಾಪನೆಗಳು. ಮೊಘಲ್ ಚಿತ್ರಕಲೆಯು ಘಧೋಯ್ಘ ಒದೇಸದಧಡಥೆ ಭೊಡ್ತಿಬ್ಸಿಯೂ ವಿಶೇಷವಾಗಿತ್ತು. ಅದರಲ್ಲಿ ಸುಲಲಿತ ಚಿತ್ರಗಳು, ವಾಸ್ತುಶಿಲ್ಪದ ಚಿತ್ರಣಗಳು ಮತ್ತು ಜೀವನದ ದೃಶ್ಯಾವಳಿಗಳು ಇದ್ದವು. 15. ಅಂತಿಮ ಮೊಘಲ ಚಕ್ರವರ್ತಿಯು. ಬಹದ್ದೂರ ಶಾ ಜಫರ್ 1775–1862, ಮೊಘಲ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿ. 1857 ತಂಗಿ ಸೆಪಾಯಿಗಳ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ಅವರನ್ನು ಬಂಧಿಸಿ ಬರ್ಮಾಕ್ಕೆ ಹತ್ಯೆಗೆ ಒತ್ತಾಯಿಸಿದರು. 16. ಮೊಘಲರ ಬಂದುಗಾಣಿಕೆ. ಮೊಘಲರ ಪಾಲಿಗೆ ದಕ್ಷ ಆಡಳಿತ, ಸಾಂಸ್ಕೃತಿಕ ಅಭಿವೃದ್ಧಿ ಮತ್ತು ಸಮರ್ಥ ಆರ್ಥಿಕ ವ್ಯವಸ್ಥೆಯು ಭಾರತೀಯ ಇತಿಹಾಸದಲ್ಲಿ ಮಹತ್ವದ ಅಂಶವಾಗಿ ಉಳಿಯಿತು. ಅವರ ಆಡಳಿತ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ನವೀನ ಭಾರತದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಕೃತಿಯನ್ನು ರೂಪಿಸಲು ಪ್ರಮುಖ ಪಾತ್ರ ವಹಿಸಿದವು. ಮೊಘಲ ಸಾಮ್ರಾಜ್ಯದ ಇತಿಹಾಸವು ಅವರ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಭಾವಗಳ ಮೂಲಕ ಭಾರತವನ್ನು ಆಕಾರಗೊಳಿಸಿತು. ಈ ಪರಂಪರೆಗಳು ಮತ್ತು ಅವರ ಆಡಳಿತ ಪದ್ಧತಿಗಳು ಇಂದಿಗೂ ಭಾರತದ ಇತಿಹಾಸದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿವೆ.